ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವುದನ್ನೇ ಆದರೂ ಅಷ್ಟೇ ನಾವು ಬೇಡ ಅಂತ ಬಿಸಾಕೋ ಬದಲು ಗಿಡಗಳಿಗಾದರೂ ಉಪಯೋಗಿಸಿದ್ರೆ ಗಿಡಗಳೂ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಮತ್ತು ನಮಗೆ ಹೆಚ್ಚಾಗಿ ಹೂವು ಕೊಡುತ್ತೆ. ಇದೇನು ಅಂತ ಹೇಳ್ದೇ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇದು ರಾಗಿ ಹಿಟ್ಟು ನಾವು ಮಿಷಿನ್ಗೆ ಹಾಕಿಸ್ಕೊ ಬಂದಿದ್ವಿ ಮುದ್ದೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅದು ತುಂಬ ದಿನ ಆಗಿತ್ತು, ಒಂಥರ ಮುಗ್ಲು ಬಂದಂಗೆ ಆಗಿತ್ತು. ಈಗ ಮುದ್ದೆ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಿಟ್ಟು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಈ ಥರ ಉಪಯೋಗಿಸ್ತಾ ಇದ್ದೀನಿ. ಅಂದರೆ ಅದು ನೆನೆಸೋದು ವೀಡಿಯೋ ಮಾಡೋದು ಮರ್ತೋಯ್ತು. ನಾನು ಒಂದಿನ ಮುಂಚೆನೇ ಈ ರಾಗಿ ಹಿಟ್ಟನ್ನ ಬಕೆಟಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ನೋಡಿ ನೆನೆಸಿ ಇಟ್ಟಿದ್ದೆ. ನೋಡಿ ಇದು ಈ ಥರ ಆಗಿದೆ. ಅಂದರೆ ನಾನು ಒಂದು ನೈಟ್ ಬಿಟ್ಟಿದ್ದೆ, ಇದನ್ನು ನೆನೆಸ್ಬಿಟ್ಟು ಒಂದಿನ ಬಿಟ್ಟಿದ್ದೆ. ಅದೆಲ್ಲ ಸ್ವಲ್ಪ ಗಂಟಾಗಿತ್ತು ನೋಡಿ, ನೆನ್ಕೊಂಡಿದ್ದೆ. ಅದನ್ನೆಲ್ಲ ಚೆನ್ನಾಗೆ ಕಲಿಸ್ತಾ ಇದ್ದೀನಿ. ಇದನ್ನು ನಾನು ಗಿಡಗಳಿಗೆ ಕೊಡ್ತೀನಿ. ಯಾಕೆಂದರೆ ಈಗ ಬಿಸಾಕೋ ಬದಲು ನಾವು ಗಿಡಗಳಿಗೆ ಕೊಟ್ಟರೆ ಆ ಗಿಡನಾದರೂ ಹೆಲ್ದಿಯಾಗಿ ಚೆನ್ನಾಗಿರ್ತವೆ ಮತ್ತು ನಮಗೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ಆದ ಕಾರಣದಿಂದ ನಾವು ಯಾವುದನ್ನು ಬಿಸಾಕೋಕೆ ಹೋಗ್ಬಾರ್ದು. ನಾನು ಯಾವುದನ್ನು ಬಿಸಾಕೋದಿಲ್ಲ. ನೀವು ನೋಡಿರ್ಬೋದು ಆಲ್ಮೋಸ್ಟು ನನ್ನ ಗಾರ್ಡನಲ್ಲಿ ನಾನು ಯಾವ ಥರ ಗೊಬ್ಬರ ಮಾಡ್ತೀನಿ ಮತ್ತು ನಾನು ಏನೇನು ಗಿಡಗಳಿಗೆ ಲಿಕ್ವಿಡ್ ಕೊಡ್ತೀನಿ ಅಂತ ಎಲ್ಲ ನೋಡಿರ್ತೀರ. ಹಂಗಾಗಿ ನಾನು ಯಾವುದನ್ನು ಬಿಸಾಕೋದಿಲ್ಲ. ಅದು ಬಿಸಾಕೋ ಬದಲು ನಾನು ಗಿಡಗಳಿಗೆ ಉಪಯೋಗಿಸ್ತೀನಿ. ಈ ಅಕ್ಕಿನೂ ಅಷ್ಟೇ, ನಾವು ಈಗ ಅಕ್ಕಿ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಈಗ ಸೊಸೈಟಿಯಿಂದ ನಾವು ಅಕ್ಕಿ ತರ್ತೀವಿ ನೋಡಿ, ಅದನ್ನು ಅಕ್ಕಿ ಕ್ಲೀನ್ ಮಾಡಿರ್ತೀವಲ್ಲ, ಅದು ನುಚ್ಚೂ ಅಷ್ಟೇ. ನುಚ್ಚನ್ನು ನಾನು ಸ್ವಲ್ಪ ಪಾರಿ ಒಳಗೆ ಹಾಕ್ತೀನಿ, ಸ್ವಲ್ಪನೇ ನಾನು ಆ ಗಿಡದ ಬುಡದಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀನಿ. ಅದನ್ನೇ ನಾನು ನಿಮಗೆ ತೋರಿಸಿಲ್ಲ ವೀಡಿಯೋ ಮಾಡಿ. ಇದೇನಪ್ಪ ಇದನ್ನೆಲ್ಲ ಹಾಕ್ತಾರೆ ಅಂತ ಅನ್ಕೊತೀರ ಏನೋ ಅಂತ. ಯಾಕೆಂದರೆ ಅದು ಅಕ್ಕಿ ಕರಗ್ಬಿಟ್ಟು ಅದು ಅಕ್ಕಿ ಹಿಟ್ಟು ಥರನೂ ಆಗುತ್ತೆ. ಅದು ಗಿಡಗಳಿಗೆ ಹೆಲ್ದಿಯಾಗೂ ಇರುತ್ತೆ. ಈಗ ನಾವು ಅಕ್ಕಿ ಹಿಟ್ಟು ಉಪಯೋಗಿಸೋದ್ರಿಂದ ನಿಮಗೆ ಗೊತ್ತು ಗಿಡಗಳಿಗೆ ಎಷ್ಟು ಹೆಲ್ದಿಯಾಗಿರುತ್ತೆ ಅಂತವು. ನಾನು ಅದನ್ನು ಸಹ ಬಿಸಾಕೋದಿಲ್ಲ, ಈ ಥರ ಮಾಡ್ತೀನಿ ನಾನು. ನೋಡಿ ನಾನು ಅದು ರಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು, ಅಂದರೆ ನಾನು ಒಂದಿನ ನೆನೆಸಿಟ್ಟಿರ್ತೀನಿ. ನೆನೆಸಿಟ್ಬಿಟ್ಟು ಆಮೇಲೆ ಇನ್ನು ಮಾರನೇ, ಅಂದರೆ ನಾನು ಇವತ್ತು ಸಾಯಂಕಾಲ ನೆನೆಸಿಟ್ರೆ ಇನ್ನು ನಾಳೆ ಸಾಯಂಕಾಲ ನಾನು ಗಿಡಗಳಿಗೆ ಕೊಡೋದು. ಆ ಥರನೇ ಮಾಡೋದು ನಾನು. ನೋಡಿ ಎಲ್ಲ ಗಿಡಗಳಿಗೂ ಕೊಡ್ತಿದ್ದೀನಿ ನಾನು. ಸೇವಂತಿಗೆ ಗಿಡ, ಮಲ್ಲಿಗೆ ಗಿಡ, ಮತ್ತು ನನ್ನ ಗಾರ್ಡನ್ನಲ್ಲಿ ಏನೇನು ಗಿಡಗಳಿದೆ, ಹಣ್ಣಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಹೂವಿನ ಗಿಡಗಳಾಗಲಿ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಕೊಡ್ತೀನಿ ನಾನು. ಸಾಮಾನ್ಯ ಯಾವುದೂ ಸಹ ವೇಸ್ಟ್ ಮಾಡೋದಿಲ್ಲ. ಈಗ ನಮಗೆ ಬೇಡ ಅಂತ ನಾವು ಬಿಸಾಕೋ ಬದಲು ನಾವು ಗಿಡಗಳಿಗೆ ಉಪಯೋಗಿಸ್ಕೋಬಹುದು. ನೋಡಿ ಬೆಳಗ್ಗೆ ನೀರು ಹಾಕಿರಲಿಲ್ಲ, ಇವತ್ತು ತುಂಬ ಕೆಲಸ ಇತ್ತು. ಹಂಗಾಗಿ ನೋಡಿ ಗಿಡ ಬಾಡೋಗ್ಬಿಟ್ಟಿದೆ. ಈ ಟೈಮಲ್ಲಿ ನೀವು ಬೆಳಗ್ಗೆ ಸಾಯಂಕಾಲ 2 ಟೈಮು ನೀರು ಹಾಕೊಳ್ಳಿ. ಯಾಕೆ ಅಂದರೆ ಈಗ ಬೇಸಿಗೆ ತುಂಬ ಬಿಸಿಲಿದೆ. ಹಂಗಾಗಿ ಗಿಡಗಳು ಬೇಗನೆ ಒಣಗೋಗೋ ಚಾನ್ಸ್ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಸಂಜೆನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಇದೇ ಥರನೇ ಮಾಡ್ತಾ ಇರೋದು. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಹಾಕ್ತಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ತುಂಬ ಕೆಲಸ ಇತ್ತು, ನಮ್ಮ ಫ್ರೆಂಡ್ ಮನೆಗೆ ಬೇರೆ ಹೋಗ್ಬೇಕಾಗಿತ್ತು. ಹಂಗಾಗಿ ನಾನು ಬೆಳಗ್ಗೆ ನೀರು ಹಾಕಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತ. ನೋಡಿ ಬಾಡೋಗ್ಬಿಟ್ಟಿದೆ ನೋಡಿ. ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಹಾಕ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.